ರಾಜಧಾನಿ ಜನರು ಥಂಡಿ ಚಳಿಗೆ ನಡುಗುತ್ತಿದ್ದಾರೆ. ಇನ್ನೂ 5 ದಿನ ಭಾರೀ ಚಳಿಯ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಬೆಂಗಳೂರು ಮಾತ್ರವಲ್ಲದೆ ಒಟ್ಟು 17 ಜಿಲ್ಲೆಗಳಿಗೆ ಶೀತ ಅಲೆಯ ಮುನ್ಸೂಚನೆ ನೀಡಲಾಗಿದೆ. ಮುಂದಿನ 48 ಗಂಟೆಯಲ್ಲಿ ಬೀದರ್, ಕಲಬುರಗಿ, ರಾಯಚೂರು, ವಿಜಯಪುರ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಕನಿಷ್ಠ ತಾಪಮಾನ ತಲುಪಲಿದ್ದು ಶೀತ ಗಾಳಿಯ ಎಚ್ಚರಿಕೆ ನೀಡಲಾಗಿದೆ. ದೇವಸ್ಥಾನದ ಹುಂಡಿ ಹಣ ಕದಿಯಲು ಬಂದ ಕಳ್ಳ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ಬೆಂಗಳೂರಿನ ಬೆಳ್ಳಂದೂರು ವೆಂಕಟಸ್ವಾಮಿ ದೇವಸ್ಥಾನದಲ್ಲಿ ಈ ಘಟನೆ ನಡೆದಿದೆ. ಕಳ್ಳನನ್ನ ದೇವಸ್ಥಾನದ ಕಂಬಕ್ಕೆ ಕಟ್ಟಿ ಸ್ಥಳೀಯರು ಥಳಿಸಿದ್ದಾರೆ. ಕಳ್ಳನ ಚಲನವಲನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೆಳ್ಳಂದೂರು ಪೊಲೀಸ್ ಠಾಣೆಗೆ ಪ್ರಕರಣ ದಾಖಲಿಸಲಾಗಿದೆ. ಬೆಂಗಳೂರಲ್ಲಿ ನಟಿ ಶಿಲ್ಪಾ ಶೆಟ್ಟಿ ಒಡೆತನದ ಬ್ಯಾಸ್ಟಿಯನ್ ಪಬ್ನಲ್ಲಿ ಉದ್ಯಮಿ ಸತ್ಯನಾಯ್ಡು ಹಾಗೂ ಸಿಬ್ಬಂದಿ ನಡುವೆ ಗಲಾಟೆ ನಡೆದಿದೆ. ಬೆಂಗಳೂರಿನ ಲ್ಯಾಂಗ್ಫೋರ್ಡ್ ರಸ್ತೆಯಲ್ಲಿರುವ ಪಬ್ನಲ್ಲಿ ಸರ್ವಿಸ್ ವಿಚಾರಕ್ಕೆ ಮಾತಿನ ಚಕಮಕಿ ನಡೆದಿದೆ. ಉದ್ಯಮಿ ಸತ್ಯನಾಯ್ಡು ಮತ್ತು ಸಿಬ್ಬಂದಿ ನಡುವೆ ಶುರುವಾದ ವಾಗ್ವಾದ ಸಿಬ್ಬಂದಿ ಮೇಲೆ ಹಲ್ಲೆಗೆ ಯತ್ನಿಸುವ ಹಂತದವರೆಗೂ ತಲುಪಿತ್ತು. ಬೌನ್ಸರ್ಗಳು ಮಧ್ಯ ಪ್ರವೇಶಿಸಿ ಗಲಾಟೆ ತಡೆಯಲು ಪ್ರಯತ್ನಿಸಿದ್ರು. ಕಬ್ಬನ್ ಪಾರ್ಕ್ ಪೊಲೀಸರು ಸತ್ಯನಾಯ್ಡು, ರಿತೇಶ್, ವಿಶಾಲ್, ರಾಹುಲ್ ಸೇರಿ 8 ಮಂದಿಯನ್ನ ವಿಚಾರಣೆ ನಡೆಸಿದ್ದಾರೆ. ಕುಡಿದ ನಶೆಯಲ್ಲಿ 3 ಯುವಕರು ಪಬ್ಗೆ ನುಗ್ಗಿ ಕಿರಿಕ್ ಮಾಡಿದ್ದಾರೆ. ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ನಲ್ಲಿರುವ ಪಬ್ನಲ್ಲಿ ದಾಂಧಲೆ ನಡೆಸಿದ್ದಾರೆ. ಕ್ಲೋಸಿಂಗ್ ವೇಳೆ ಪಬ್ಗೆ 3 ನುಗ್ಗಿದ್ದಾರೆ. ಈ ವೇಳೆ ಸಿಬ್ಬಂದಿ ಪಬ್ ಕ್ಲೋಸಿಂಗ್ ಟೈಮ್ ಆಗಿದೆ ಅಂದಿದ್ದಕ್ಕೆ ಪಬ್ ಬೋರ್ಡ್ ಮುರಿದು ಗಲಾಟೆ ಮಾಡಿದ್ದಾರೆ. ಪಬ್ನಲ್ಲಿದ್ದ ವಸ್ತುಗಳನ್ನು ಹೊಡೆದಾಕಿ ಎಸ್ಕೇಪ್ ಆಗಲು ಯತ್ನಿಸಿದ್ದಾರೆ. ಪೊಲೀಸರು ಬರೋ ಅಷ್ಟರಲ್ಲಿ ಇಬ್ಬರು ಎಸ್ಕೇಪ್ ಆಗಿದ್ದು ಒಬ್ಬ ಲಾಕ್ ಆಗಿದ್ದಾನೆ. ಪಬ್ ಪರಿಶೀಲಿಸಿ ಪೊಲೀಸರು ಮಾಹಿತಿ ಪಡೆದಿದ್ದಾರೆ. 2026 ಹೊಸ ವರ್ಷಾಚರಣೆಗೆ ರಾಜಧಾನಿ ಬೆಂಗಳೂರು ಸಜ್ಜಾಗ್ತಿದೆ. 15 ದಿನಗಳ ಮೊದಲೇ ಬೆಂಗಳೂರು ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ನಗರದಾದ್ಯಂತ ಬ್ಯಾರಿಕೇಡ್ ಹಾಕಿ ವಾಹನಗಳ ತಪಾಸಣೆ ಮಾಡುತ್ತಿದ್ದು ಮಾದಕ ವಸ್ತುಗಳ ಸಾಗಾಟ, ಮಾರಾಟದ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ. ದೆಹಲಿ ಬ್ಲಾಸ್ಟ್ ಹಿನ್ನೆಲೆ ಮುಂಜಾಗ್ರತವಾಗಿ ಬೆಂಗಳೂರಿನಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಖುದ್ದು ಡಿಸಿಪಿ, ಎಸಿಪಿಗಳೇ ಆಟೋ, ಕಾರು, ಬೈಕ್ ಸೇರಿ ಪ್ರತಿ ವಾಹನಗಳ ಪರಿಶೀಲನೆ ಮಾಡುತ್ತಿದ್ದಾರೆ. ಉತ್ತರ ವಿಭಾಗದ ಡಿಸಿಪಿ ಬಿಎಸ್ ನೇಮಗೌಡ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದು, ಕಮಿಷನರ್ ಆದೇಶ ಹಿನ್ನೆಲೆ ಎಲ್ಲಾ ಕಡೆ ಪರಿಶೀಲನೆ ಮಾಡಲಾಗ್ತಿದೆ. ಎಲ್ಲಾ ಪಬ್, ರೆಸ್ಟೋರೆಂಟ್ಗಳಲ್ಲಿ ಚೆಕಿಂಗ್ ನಡೀತಿದೆ. ಬೌನ್ಸರ್ಗಳ ವ್ಯವಸ್ಥೆ, ಸಿಸಿಟಿವಿ ವರ್ಕ್ ಆಗ್ತಿದ್ಯಾ, ಎಮರ್ಜೆನ್ಸಿ ಎಕ್ಸಿಟ್ ಇದೆಯಾ, ಹೀಗೆ ಎಲ್ಲಾ ಆಯಾಮಗಳಲ್ಲಿಯೂ ತಪಾಸಣೆ ನಡೆಸುತ್ತಿದ್ದೇವೆ ಅಂದರು. ಮಾನ್ಯ ಪೊಲೀಸ್ ಕಮಿಷನರ್ ಸಾಹೇಬರ ಆದೇಶದಂತೆ ಈಗೇನು ಸ್ಪೆಷಲ್ ಡ್ರೈವ್ಸ್ ಈವ್ನಿಂಗ್ ಪೀಕ್ ಅವರ್ಸಲ್ಲಿ ವಿಸಿಬಲ್ ಪೊಲೀಸಿಂಗ್ ಮಾಡಲಿಕ್ಕೆ, ಅದು ಫುಡ್ ಪೆಟ್ರೋಲಿಂಗ್ ಇರ್ಬೋದು, ವೆಹಿಕಲ್ ಚೆಕಿಂಗ್ ಇರ್ಬೋದು, ಆಮೇಲೆ ಯಾರಾದರೂ ನಾರ್ಕೋಟಿಕ್ ಡ್ರಗ್ಸ್ ಅಥವಾ ಎಕ್ಸೈಸ್ ಆ ರೀತಿ ಕನ್ಸಂಪ್ಷನ್ ಮಾಡಿದಂಥ ಕೇಸ್ಗಳಿರ್ಬೋದು, ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಒಂದು 3 ಅವರ್ಸ್ ಇದು ಟೈಮ್ ತೊಗೊಂಡು ಅಥವಾ 4 ಅವರ್ಸ್ ಟೈಮ್ ತೊಗೊಂಡು ಡ್ರೈವ್ಗಳನ್ನು ಮಾಡ್ತಾಯಿದ್ವಿ. ಪಬ್ ಮತ್ತು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಲ್ಲೂ ಕೂಡ ಚೆಕಿಂಗ್ ಮಾಡಿ ಏನಾದರೂ ವೈಲೇಷನ್ಸ್ ಇದೆಯಾ ಮತ್ತು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಸಂಬಂಧಪಟ್ಟಂಗೆ ಏನಾದರೂ ಅವ್ರದ್ದು ಏನು ಪ್ಲ್ಯಾನ್ ಇದೆ ಅದ್ರದ್ದು ಕೂಡ, ಲೈಕ್ ಅಲ್ಲಿ ಕೆಪಾಸಿಟಿ ಎಷ್ಟಿದೆ ಮತ್ತು ಎಷ್ಟು ಅವರು ಪಾಸ್ಗಳನ್ನು ಇಶ್ಯೂ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಸರ್ ಹೇಳಿದ್ದಾರೆ. ಅದ್ರ ಪ್ರಕಾರ ಅವ್ರಿಗೆ ಇವಾಗಲಿಂದ ಇನ್ಸ್ಟ್ರಕ್ಷನ್ಸ್ ಕೊಡ್ತಾಯಿದ್ದೀವಿ. ಅಂದರೆ ಕೆಪಾಸಿಟಿಗಿಂತ ಜಾಸ್ತಿ ಜನ ಬರಬಾರ್ದು ಮತ್ತು ಟೈಮ್ ಕೀಪಪ್ ಮಾಡೋದ್ರ ಬಗ್ಗೆ ಅದನ್ನೆಲ್ಲ ಕೂಡ, ಮತ್ತು ಸೇಫ್ಟಿ ಮೆಜರ್ಸ್ ಏನೇನು ತೊಗೊಳ್ತಾ ಇದ್ದಾರೆ ಅದನ್ನೆಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.